ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಮುಂದಿನ ಮುಂಬರುವ ದಿನಗಳು, ಸ್ಪೆಷಲಿ 3ರಿಂದ 4 ದಿನಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮುಂಬರುವ ದಿನಗಳು ಹೇಗಿರುತ್ತೆ ಅನ್ನುವ ಒಂದು ವಿಷಯವಾಗಿ ರೀಡಿಂಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ಯೂ ಅವರ್ಸ್ ನೀವು ನಿಮ್ಮ ಲೈಫ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಮೆಸೇಜಸ್ ಇದೆ, ಏನು ಗೈಡೆನ್ಸ್ ಇದೆ ಯೂನಿವರ್ಸಿಂದ ಅನ್ನುವ ವಿಷಯವಾಗಿ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ 3 ಸ್ಟೋನ್ಸ್ನ ಇಟ್ಟಿದ್ದೀನಿ ನಾನು. ಸ್ಟೋನ್ ವಾಂಡ್ಸ್ ಅಂತ ಹೇಳ್ತೀವಿ. ಇದು ಯೂಪಲೈಟ್ ಸ್ಟೋನ್. ಇದು ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಮ್ಮಿ ಮಾಡುತ್ತೆ. ಹಾಗೂ ಇದು ಎಮೆಥೀಸ್ಟ್ ಸ್ಟೋನ್ ಅಂತ ಹೇಳ್ತೀವಿ, ಎಮೆಥೀಸ್ಟ್ ಸ್ಟೋನ್ ವಾಂಡ್. ಈ ಒಂದು ಸ್ಟೋನ್ ವಾಂಡನ್ನು ಕೈನಲ್ಲಿ ಇಟ್ಕೊಂಡು, ಲೆಫ್ಟ್ ಹ್ಯಾಂಡ್ನಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದು, ಅಂದರೆ ಈ ಥರ ಸ್ಟೋನ್ ಬೆನಿಫಿಟ್ಸೇ ಅದು. ಇದನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡ್ತಾರೆ. ಎಮೆಥೀಸ್ಟ್ ಸ್ಟೋನ್ನ ನಾವು ಯೂನಿವರ್ಸಲ್ ಸ್ಟೋನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ಒಳ್ಳೊಳ್ಳೆ ವಿಷಯಗಳು, ಇದೊಂದು ಬಿಗಿನರ್ಸ್ ಲೆವೆಲ್ ಅಂತ ಹೇಳಿದಾಗ ಕ್ರಿಸ್ಟಲ್ ಕಲೆಕ್ಷನಲ್ಲಿ ನಾವು ಹೇಳೋದೇ ಫಸ್ಟ್ ಎಮೆಥೀಸ್ಟ್ ಅಂತ ಶುರು ಮಾಡಿ, ಏಕೆಂದರೆ ಇಟ್ಸ್ ಲೈಕ್ ಗಾಡ್ ಆಫ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ ಇದನ್ನು ನಾವು. ಲಾಸ್ಟ್ ಇರೋವಂಥದ್ದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ವಾಂಡ್. ಇದು ಪ್ರೀತಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಲೈಫ್ನಲ್ಲಿ. ಪ್ರೀತಿ ವಿಷಯವಾಗಿ ಪ್ರಾಬ್ಲಮ್ಸ್ ಇದೆ ಅಂದರೆ ಈ ಒಂದು ವಾಂಡನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಬಹಳಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಇದನ್ನು ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ. ಸೊ ಇಲ್ಲಿ 3 ವಾಂಡ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಮುಂಬರುವ ದಿನಗಳಲ್ಲಿ ಏನಿದೆ ಮೆಸೇಜಸ್ ದೈವದಿಂದ, ಯಾವ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಏನು ಕಾಶಿಯಸ್ ಆಗಿರಬೇಕಾಗುತ್ತೆ, ಅಥವಾ ಏನು ತಿಳ್ಕೊಳ್ಬೇಕಿದೆ, ಸಜೆಷನ್ಸ್, ಗೈಡೆನ್ಸ್ ಯೂನಿವರ್ಸಿಂದ ಏನಿದೆ ಅಂತ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ಆಫೀಸ್ಗಾದರೂ ಬಂದು ಪಡಿಬೋದು. ನಿಮ್ಮ ಮನಸ್ಸಿಗೆ ಯಾವ ಒಂದು ವಾಂಡ್ ಹತ್ತಿರ ಅನಿಸುತ್ತೆ ಆ ಒಂದು ಸ್ಟೋನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಸ್ಟೋನ್ ವಾಂಡ್ನ ರೀಡಿಂಗ್ ಮಾಡ್ತಿದ್ದೀನಿ. ಯೂಪಲೈಟ್. ಇದನ್ನು ಯೂಪಲೈಟ್ ಅಂತ ಹೇಳ್ತೀವಿ. ಸೊ ನಿಮಗೇನಿದೆ ಮೆಸೇಜಸ್ ದೈವದಿಂದ ಅಂತ ನೋಡೋಣ. ಮುಂಬರುವ ದಿನಗಳು ಏನು ಎಕ್ಸ್ಪೆಕ್ಟ್ ಮಾಡಬಹುದು, ನೀನು ನೆಕ್ಸ್ಟ್ ಫ್ಯೂ ಡೇಸ್ ಹೇಗಿರುತ್ತೆ ನಿಮ್ಮ ಲೈಫ್ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ. ಸೊ ಯು ಆಲ್ರೆಡಿ ಗಾಟ್ 2 ಕಾರ್ಡ್ಸ್. ಸೊ ಏನಿದೆ ಮೆಸೇಜಸ್ ಫಸ್ಟ್ ನೋಡೋಣ. ಸ್ಪಿರಿಚುವಲ್ ಯೂನಿಯನ್ ಬರ್ತಾ ಇದೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ವಿತಿನ್ 5 ಡೇಸ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಸ್ಪಿರಿಚುವಲ್ ಯೂನಿಯನ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ರೀಕನ್ಸಿಲಿಯೇಷನ್ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ, ಮತ್ತು ಕೆಲವರಿಗೆ ಒಂದು ಹೊಸದಾದ ಪರಿಚಯ ನಿಮ್ಮ ಲೈಫ್ನಲ್ಲಿ ಆಗುತ್ತೆ. ಓಕೆ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ ನಂತರ ಸಫರಿಂಗ್ ಇನ್ ಸೈಲೆನ್ಸ್ ಬರ್ತಾ ಇದೆ. ಕೆಲವೊಂದು ವಿಷಯಗಳನ್ನ ನೀವು ಶೇರ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಏನಾದರೂ ಪ್ರಾಬ್ಲಮ್ ಈಗ ನೀವು ಅನುಭವಿಸ್ತಿದ್ದೀರಾ ಅಂದರೆ, ಯಾವುದೋ ಒಂದು ವಿಚಾರದಲ್ಲಿ ನೀವು ಹತಾಶೆಗೊಳಗಾಗಿದ್ದೀರಾ ಅಂದರೆ ಅದನ್ನು ನೀವು ನಿಮ್ಮ ಬಳಿನೇ ಇಟ್ಕೊಂಡು ಅದಕ್ಕೇನಾದ್ರು ಜರ್ನಲಿಂಗ್ ಮಾಡೋಕ್ಕಾಗತ್ತಾ ನೋಡಿ. ಆ ಒಂದು ವಿಷಯವಾಗಿ ನೀವೇನಾದರೂ ಬಗೆಹರಿಸ್ಕೊಳಕ್ಕಾಗತ್ತಾ? ಒಂದೊಂದು ಸಲ ನೀವು ಸೈಲೆಂಟಾಗಿ ಇರೋದ್ರಿಂದ ಕೂಡ ನಿಮ್ಮ ಪ್ರಾಬ್ಲಮ್ಸ್ ನೀವೇ ಬಗೆಹರಿಸ್ಕೋಬಹುದು. ಅದಕ್ಕೆ ನಿಮಗೆ ಸಫರಿಂಗ್ ಇನ್ ಸೈಲೆನ್ಸ್ ಅಂತಲೇ ಬರ್ತಾಯಿದೆ. ಅಂದರೆ ಇದನ್ನ ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೂ ಕೂಡ ಅದಕ್ಕೆ ನಿಮಗೆ ಯಾವುದೇ ರೀತಿಯಾದ ಸೊಲ್ಯೂಷನ್ ಸಿಗೋದಿಲ್ಲ ಅಂತ ಕೂಡ ಬರ್ತಾಯಿದೆ. ಅಂದರೆ ಬೇಸಿಕ್ಲಿ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಜನರು ನೀವು ಹೇಳ್ಕೊಂಡ್ರೂ ಕೂಡ ಅದನ್ನು ಜಾಸ್ತಿ ಮಾಡ್ತಾರೆ, ಪೇಯ್ನ ಬಿಟ್ಟರೆ ಅದನ್ನ ಕಮ್ಮಿ ಮಾಡಲ್ಲ ಅಂತ ಬರ್ತಾಯಿದೆ. 4 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಇದು ಗುಡ್ ಓಮನ್ ಕಾರ್ಡ್ ಅಂತ ಹೇಳ್ತೀವಿ. ನಾವು 4 ದಿನಗಳ ಒಳಗಡೆ ನೀವು ಒಂದು ಸ್ವಲ್ಪ ಬೆಟರ್ಮೆಂಟ್ ನೋಡ್ಬೋದು, ಒಂದು ಬ್ಯಾಲೆನ್ಸ್ ನೋಡ್ಬೋದು. ಯಾವಾಗ ಒಂದು ಪ್ರಾಬ್ಲಮ್ನ ನೀವು ಬಗೆಹರಿಸ್ಕೋಬೇಕು ಅಂತ ನೀವು ಪಣ ತೊಡ್ತೀರಾ, ಆ ಒಂದು ವಿಷಯವಾಗಿ ನಿಮಗೆ ಜಯನೂ ಸಿಗುತ್ತೆ, ಹಾಗೆ ಒಂದು ಶಾಂತತೆ ಮನಸ್ಸಿಗೂ ಕೂಡ ಸಿಗುತ್ತೆ. 4 ದಿನದಲ್ಲಿ ನಿಮ್ಮ ಮೂಡ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಬರ್ತಾ ಇದೆ. ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಏನಾದರೂ ಒಂದು ಎದುರು ನೋಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ, ಏನಾದರೂ ಒಂದು ಪಾಸಿಬಿಲಿಟಿ ಖಂಡಿತವಾಗ್ಲೂ ಒಂದು ಏರಿಯಾದಲ್ಲಿ ಇದೆ.
ಅದನ್ನ ನೀವು ಮನಸ್ಸಿಟ್ಟು ಅದಕ್ಕೆ ಕೈ ಹಾಕಿದರೆ, ಮನಸ್ಸಿಟ್ಟು ಆ ಒಂದು ವಿಷಯಕ್ಕೆ ನೀವು ನಾನು ಮಾಡಲೇಬೇಕು ಅಂತ ಒಂದು ಫೋಕಸ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಆ ಒಂದು ವಿಚಾರದಲ್ಲಿ ಜಯನ ಪಡಿತೀರಾ ಅಂತ ಕೂಡ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇನ್ನು 4 ದಿನಗಳಲ್ಲಿ ಯು ವಿಲ್ ಬಿ ಗೆಟಿಂಗ್ ನ್ಯೂ ಆಫರ್ಸ್ ಅಂತ ಬರ್ತಾ ಇದೆ. ಇದು ಜಾಬ್ ಆಫರ್ಸ್ ಆಗಿರ್ಬೋದು. ಕೆಲವರಿಗೆ ಅವರು ಏನಾದರೂ ಮಾಡಬೇಕು, ಎಲ್ಲರೂ ಟ್ರಿಪ್ ಹೋಗಬೇಕು ಅಂತ ಇದ್ದೀರಾ ಅಂದರೂ ಕೂಡ ಆಪ್ಷನ್ಸ್ನ ನೀವು ಇಟ್ಕೊಂಡು ಒಂದು ಡಿಸಿಷನ್ ಕೂಡ ತೊಗೊಳ್ತೀರಾ ಅಂತ ಬರ್ತಾ ಇದೆ. ದ ಪೇಷಂಟ್ ವಿಚ್ ಬರ್ತಾ ಇದೆ, ಲರ್ನ್ ಟು ಗೆಟ್ ಕಂಫರ್ಟಬಲ್ ವಿತ್ ಸಿಟ್ಟಿಂಗ್ ಸ್ಟಿಲ್ ವೆನ್ ಎವರ್ ನೆಸಸರಿ. ಸೊ ಇದು ಕೂಡ ನೀವು ಈ ಒಂದು ಸಫರಿಂಗ್ ಇನ್ ಸೈಲೆನ್ಸ್ ಕಾರ್ಡ್ಗೆ ಕನೆಕ್ಟ್ ಮಾಡ್ಬೋದು. ಕೆಲವರಿಗೆ ಪ್ರಾಬ್ಲಮ್ಸ್ ಹೇಗಿದೆ ಅಂದರೆ ಅದನ್ನ ಈ ಕೂಡಲೇ ಸೊಲ್ಯೂಷನ್ ಹುಡುಕೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ತಾಳ್ಮೆಯಿಂದನೇ ನೀವು ಅದನ್ನು ನಿಭಾಯಿಸ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವೆಷ್ಟು ಆತಂಕದಲ್ಲಿ ನರಳುತ್ತೀರಾ ಅದನ್ನು ಬಗೆಹರಿಯೋದು ಟೈಮ್ ತೊಗೊಳುತ್ತೆ ಅಂತ ಕೂಡ ಬರ್ತಾ ಇದೆ. ಸೊ ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್ ಅಂತ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ. ಡೋಂಟ್ ಹರಿ. ಯಾವುದೇ ಒಂದು ವಿಷಯವಾಗೂ ರಶಲ್ಲಿ ಏನೋ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಸೆರೆಮನಿ ಬರ್ತಾ ಇರೋದ್ರಿಂದ ಇಲ್ಲಿ ಒಬ್ಬಳು ಪ್ರೇಯರ್ ಮಾಡ್ತಾ ಇದ್ದಾಳೆ ಅಲ್ವಾ. ಸೊ ನೀವು ಕೂಡ ಸ್ವಲ್ಪ ರಿಚುವಲ್ಸ್ನ ಮಾಡಿ, ಅಂದರೆ ಪ್ರೇಯರ್ಸ್ನ ತುಂಬ ಮನಸ್ಸಿಟ್ಟು ನೀವು ಏನೇನು ಕೇಳ್ಕೊಳ್ತೀರಾ ಅದು ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದು ಅಥವಾ ನೀವು ನಂಬುವ ದೈವದ ಬಳಿಗೆ ಹೋಗಿ ಬ್ಲೆಸ್ಸಿಂಗ್ಸ್ನ ಪಡೆಯುವಂಥದ್ದು, ಪ್ರೇಯರ್ಸ್ನ ರೆಗ್ಯುಲರ್ ಆಗಿ ಎಸ್ಪೆಷಲಿ 4 ದಿನಗಳು ನೀವು ಮಾಡೋದ್ರಿಂದ ಬಹಳ ಬಹಳ ಒಳ್ಳೆಯದಾಗುತ್ತೆ ಅಂತ ಕೂಡ ಬರ್ತಾ ಇದೆ. ಅದಾದ ನಂತರ ಸ್ಪಿರಿಚುವಲ್ ವೀವರ್ ಅಂತ ಬರ್ತಾ ಇದೆ. ಸ್ಪಿರಿಚುವಲ್ ವೀವರ್ ಅಂದರೆ ಏನು? ಸ್ಪಿರಿಚುವಲ್ ಸೆರೆಮನಿ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ಸ್ವಲ್ಪ ನೀವು ತಾಳ್ಮೆಯಿಂದನೇ ಇರಬೇಕಾಗುತ್ತೆ. ಯಾಕಂದರೆ ಇವಾಗ ನಿಮ್ಮ ಟೈಮ್ ಹೇಗಿದೆ ಅಂದರೆ ಟೆಸ್ಟಿಂಗ್ ಟೈಮ್ ಅಂದರೆ ಒಂದು ಸ್ವಲ್ಪ ನೀವು ಅಂದ್ಕೊಂಡು ಹಂಗೆ ನಡೀದೇ ಇರ್ಬೋದು ವಿಷಯಗಳು, ನೀವು ಅಂದ್ಕೊಂಡಿರೋದಕ್ಕಿಂತ ವಿರುದ್ಧವಾಗಿ ಹೋಗ್ಬೋದು. ಹಾಗೂ ಎಲ್ಲನೂ ನಿಧಾನ ಸ್ಥಿತಿಲೇ ಹೋಗ್ಬೋದು. ಅದು ಕೂಡ ನಿಮ್ಮ ಪೇಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನೀವು ಆಗೋದಿಲ್ಲ. ಒಂದು ತಾಳ್ಮೆನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ನೀವು ರಾಂಗ್ ಡಿಸಿಷನ್ಸ್ನ ತಗೊಳ್ಳುವ ಒಂದು ಸಂದರ್ಭ ಬರುತ್ತೆ ಅಂತ ತೋರಿಸ್ತಾ ಇದೆ. ಅದನ್ನು ನೀವು ತಡಿಬಹುದು. ಯಾವಾಗ ಒಂದು ಪಾಸಿಬಿಲಿಟಿ ಇದೆ ಅಂತ ಬರುತ್ತೆ, ಹೀಗೆ ಆಗುತ್ತೆ ಅಂತ ತೋರಿಸುತ್ತೆ, ಅದನ್ನ ನೀವು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೋಬಹುದು. ಹೀಗೆ ಆಗುತ್ತೆ ಅಂತ ಡೆಸ್ಟಿನ್ಡ್ ಅಲ್ಲ ಇದೆಲ್ಲ ವಿಷಯಗಳು. ನಾನೇನು ಹೇಳ್ತೀನಿ, ಈ ಒಂದು ವಿಷಯ ನೀವು ನೋಡ್ತಾ ಇದ್ದೀರಾ ಅಂದರೆ ಅದನ್ನ ನೀವು ಸರಿ ಮಾಡ್ಕೊಳ್ಳೋಕ್ಕಾಗತ್ತೆ. ಅದನ್ನು ನೀವು ಬದಲಾಯಿಸಬಹುದು. ಟೈಮ್ ಇದೆ ಬದಲಾಯಿಸೋದಕ್ಕೆ. ಅದಕ್ಕೆ ನಿಮ್ಗೆ ಈ ಥರ ಮೆಸೇಜಸ್ ಬರ್ತಾ ಇದೆ. ಐ ಹೋಪ್ ಇಟ್ ಹೆಲ್ಪ್ಡ್ ಯು. ಇದೇ ನಿಮಗೆ ಮುಂಬರುವ ದಿನಗಳಲ್ಲಿ ಇರುವಂಥ ಮೆಸೇಜಸ್ ಆಗಿದೆ. ಈಗ ನಾನು ನೆಕ್ಸ್ಟ್ ಸ್ಟೋನ್ ರೀಡಿಂಗ್ ಮಾಡ್ತೀನಿ. ಅದು ಎಮಿಥೀಸ್ಟ್ ಯೂನಿವರ್ಸಲ್ ಸ್ಟೋನ್. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ನಿಮ್ಮ ರೀಡಿಂಗ್ ನಾನು ನೋಡ್ತೀನಿ. ಮೆಸೇಜಸ್ ಏನಿದೆ, ಮುಂಬರುವ ದಿನಗಳು ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ಸ್ ನೋಡೋಣ. 48 to 72 hours ಹೇಗಿರುತ್ತೆ, ಸ್ಪೆಷಲಿ 4 to 5 days ಅಂತಲೇ ನೀವು ಗ್ರಹಿಸ್ಕೊಳ್ಬಹುದು. ಸೊ ನೋಡೋಣ ನಿಮಗೇನಿದೆ ಮೆಸೇಜಸ್, ವಾಟ್ ಆರ್ ದ ಮೆಸೇಜಸ್ ಅಂತ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, 4 of Pentacles ಬರ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತೆ. ನೀವು ಸೇವಿಂಗ್ಸ್ ಮಾಡ್ಕೋಬೋದು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ದೀರಾ, ಹೊಸದಾದ ಒಂದು ಬ್ಯಾಂಕ್ ನಲ್ಲಿ ಪಾವತಿ ಏನಾದರೂ ಹಣ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಟೈಮ್ ಚೆನ್ನಾಗಿದೆ, ನೀವು ಮಾಡಬಹುದು. ಓಕೆ, ಸೇವಿಂಗ್ಸ್ ಟೈಮ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ವಿಚಾರವಾಗಿ ಹಣಕಾಸಿನ ವಿಷಯವಾಗಿ ಡಿಸಿಷನ್ಸ್ ತೊಗೊಳೋಕ್ಕೆ ತುಂಬ ಚೆನ್ನಾಗಿದೆ ಟೈಮ್ ನಿಮ್ಮದು. 5 of Cups ಬರ್ತಿರೋದ್ರಿಂದ ಕೆಲವೊಂದು ರಿಲೇಷನ್ಶಿಪ್ಸ್ನಲ್ಲಿ ನೀವು ಈಗಾಗಲೇ ತುಂಬ ನೋವು ಅನುಭವಿಸ್ತಿದ್ದೀರಾ, ಅದರಲ್ಲಿ ಇನ್ನೂ ಆತಂಕ ಬರುತ್ತೆ. ಸ್ಪಿಲ್ಡ್ ಟೀ ಇಸ್ ಇನ್ ದ ಎಂಡ್ ಆಫ್ ದ ವರ್ಲ್ಡ್. ಕೆಲವರು ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಮನಸ್ಸಿಗೆ, ಹಾಗೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಳ್ಕೊಳ್ಳುವ ಒಂದು ಪರಿಸ್ಥಿತಿನ ತರ್ತಾ ಇದ್ದಾರೆ. ಆದರೆ ಅದರ್ಥ ಮುಗ್ದೇ ಹೋಯಿತು, ನಿಮ್ಮ ಲೈಫೇ ಆಗೋಯ್ತು ಅಂತ ಅಲ್ಲ. ನೀವು ಈ ಥರದ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಈ ಒಂದು ನೋವನ್ನ ನೀವು ಅನುಭವಿಸ್ತಿದ್ದೀರಾ ಅಂದರೆ ಇದನ್ನ ಯಾವಾಗಿದ್ರೂ ನಿಮ್ಮ ಕೈಯಿಂದ ನೀವು ಬಗೆಹರಿಸ್ಕೋಬಹುದು. ನಿಮಗೆ ಒಂದು ಸ್ಟ್ರೆಸ್ನ ಪಾಸ್ ಮಾಡುವಂಥ ಜನರಿಂದ ಸ್ವಲ್ಪ ದೂರ ಇರೋದೇ ಬೆಟರ್ ಕೆಲವು ದಿನಗಳು. ಯಾಕಂದರೆ ಅವರಿನ್ನೂ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಂತಲೇ ಬರ್ತಾ ಇದೆ. ದ ಶಿಫ್ಟ್ ಬರ್ತಿರೋದ್ರಿಂದ ನಿಮ್ಮ ಪಾಸಿಟಿವ್ ಎನರ್ಜಿನ ಪಾಸಿಟಿವ್ ಕಡೆಗೆ ಹಾಕಿ. ಏಕೆಂದರೆ ನೀವು ಇನ್ನೂ ಬೇಜಾರು ಮಾಡ್ಕೊಳ್ಳೋದ್ರಿಂದ, ನೋವು ಅನುಭವಿಸೋದ್ರಿಂದ, ಹೀಗಾಯಿತು ಹಾಗಾಯಿತು ಅಂತ ಹತಾಶೆಗೊಳಗಾಗೋದ್ರಿಂದ ಏನೂ ಪ್ರಯೋಜನ ಇಲ್ಲ.
ನಿಮ್ಮ ಎನರ್ಜಿ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಅಂದರೆ ಒಳ್ಳೆಯ ಪರಿಸ್ಥಿತಿಗೆ ನಿಮ್ಮ ಎನರ್ಜಿನ ಹಾಕಿ, ಒಳ್ಳೆಯ ವಿಷಯದ ಕಡೆಗೆ ನಿಮ್ಮ ಎನರ್ಜಿನ ಹಾಕಿ ಅಂತ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿದೆ. ಅದಾದ ನಂತರ ಸೋಲ್ ಲಾಸ್ ಬರ್ತಾ ಇದೆ. ಓಕೆ, ಇದನ್ನ ನಾವು ಡೆತ್ ಕಾರ್ಡ್ ಅಂತ ಹೇಳ್ಬೋದು. ಡೆತ್ ಅಂದರೆ ಫಿಸಿಕಲ್ ಡೆತ್ ಅಲ್ಲ, ಆದರೆ ಈ ಒಂದು ಕಾರ್ಡ್ ನಿಮಗೆ ಏನು ಹೇಳ್ತಾ ಇದೆ, ಯಾವ ಮೆಸೇಜ್ ಕೊಡ್ತಾ ಇದೆ ಅಂದರೆ, ಒಂದು ರಿಲೇಷನ್ಶಿಪ್ನ ನೀವು ಕಳ್ಕೊಳ್ತೀರಾ. ಇನ್ನು ಕೆಲವು ದಿನಗಳಲ್ಲಿ ನೀವು ಏನು ಸರಿ ಮಾಡೋಕ್ಕೆ ಹೋದರೂ ಆ ಒಂದು ಕ್ರ್ಯಾಕ್ ಮೂಡಿಬಿಟ್ಟಿದೆ ರಿಲೇಷನ್ಶಿಪ್ನಲ್ಲಿ, ಆ ಒಂದು ಬಿರುಕು ಮೂಡಿದೆ. ಅದನ್ನ ನೀವು ಇನ್ನೇನು ಮಾಡೋಕ್ಕೆ ಹೋದರೂ ಫಿಕ್ಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಲೆಟ್ ಇಟ್ ಗೋ. ಓಕೆ, ನೀವು ಅದನ್ನು ಲೆಟ್ ಗೋ ಮಾಡಲೇಬೇಕು. ದ ಮೋರ್ ಯು ಹೋಲ್ಡ್ ಆನ್, ಅದನ್ನು ನೀವೆಷ್ಟು ಪೇನನ್ನು ಇಟ್ಕೊಳ್ತೀರಾ, ಆ ವ್ಯಕ್ತಿನ ನೀವು ಬೇಕು ಅನ್ನುವಂಥ ಹಠಕ್ಕೆ ಹೋಗ್ತೀರಾ, ಅಥವಾ ಅವ್ರು ಬೇಕು ಅನ್ನುವಂಥ ಒಂದು ಸ್ಯಾಡ್ನೆಸ್ಸಿಗೆ ಹೋಗ್ತೀರಾ, ನೋವಿಗೆ ಹೋಗ್ತೀರಾ, ಅದು ನಿಮಗಿನ್ನ ಕೆಟ್ಟ ಪರಿಸ್ಥಿತಿಗೆ ತರುತ್ತೆ ಅಂತ ಕೂಡ ಬರ್ತಾ ಇದೆ. ಡ್ರಾಟ್ ಬರ್ತಿರೋದ್ರಿಂದ ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಒಂದು 5 ದಿನದಲ್ಲಿ ಸ್ವಲ್ಪ ಏರುಪೇರು ನೋಡ್ತೀರಾ, ಪ್ರಾಬ್ಲಮ್ಸ್ ಬರುತ್ತೆ, ಇಮೋಷ್ನಲಿ ತುಂಬಾ ಸಫರ್ ಮಾಡ್ತೀರಾ. ಡ್ರೈ ಡೆಸರ್ಟ್ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಸಪೋರ್ಟಿವ್ ಆಗಿ ಇರೋದಿಲ್ಲ ಟೈಮ್. ಹೀಗಿದ್ದಾಗ ಏನು ಹೇಳ್ತೀನಿ ಅಂದರೆ, ನಿಮಗೆ ಎಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಯಾರಿಂದ ನಿಮಗೆ ಪಾಸಿಟಿವಿಟಿ ಸಿಗ್ತಾ ಇದೆ, ಎಂಥವರಿಂದ ಸಪೋರ್ಟ್ ಸಿಗ್ತಾ ಇದೆ ಅನಿಸುತ್ತೆ ಅಂಥವ್ರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸ್ಟ್ರೆಸ್ ಕೊಡುವಂಥ ವ್ಯಕ್ತಿಯಿಂದ ದೂರ ಇರೋದೇ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಸ್ಯಾಕ್ರಿಫೈಸ್ ಬರ್ತಾ ಇದೆ. ಕೆಲವರು ನಿಮ್ಮಿಂದ ಹೈಯರ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನೀವು ಹೀಗೆ ಇರಬೇಕು, ಹಾಗೆ ಇರಬೇಕು, ಅಥವಾ ನೀವು ಈ ರೀತಿಯಾಗಿ ನಡ್ಕೋಬೇಕು, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರಿಂದ, ನೀವು ಅದನ್ನು ಮಾಡದೇ ಇರೋದ್ರಿಂದ ಕೂಡ ಅವರು ನಿಮ್ಮನ್ನು ದೂಷಿಸುವುದು, ದೂರುವುದು, ಬೇಜಾರು ಮಾಡೋದೆಲ್ಲ, ಕುಂಕು ಮಾತಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವೇ ತ್ಯಾಗ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ನೀವು ಮಾಡಿ ನಿಮ್ಗೆ ಸಿಕ್ಕಿರೋದೇ ನೋವು ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಎಮೋಷ್ನಲ್ ವಿಡ್ರಾವಲ್ ಬರ್ತಾ ಇದೆ. ಓ ಗಾಡ್, ಇಟ್ಸ್ ಟು ಹೆವಿ. ಯಾರು ಈ ಒಂದು ವಾಂಡ್ನ ಸೆಲೆಕ್ಟ್ ಮಾಡ್ಕೊಂಡಿರೋ, ತುಂಬ ಹೆವಿ ಎನರ್ಜೀಸ್ ಬರ್ತಾ ಇದೆ. ರಿಲೇಷನ್ಶಿಪ್, ಸ್ಪೆಷಲಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ವಿಚಾರವಾಗಿ ನೀವು ನೋವು ಅನುಭವಿಸ್ತಿದ್ದೀರಾ ಅಂತ ಕ್ಲಿಯರಾಗಿ ನಾನು ನೋಡ್ತಾ ಇದ್ದೀನಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಯಾರು ನಿಮಗೆ ತುಂಬಾ ಚಾಲೆಂಜಿಂಗ್ ಟೈಮ್ನ ಕೊಡ್ತಾ ಇದ್ದಾರೆ, ಯಾರು ನಿಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ, ಹಾಗೂ ನೀವು ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅವ್ರು ಯಾವತ್ತೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವರು ನಿಮಗೆ ಕೊಡ್ತಾ ಇರೋದೇ ಬೇಕು ಅಂತಲೇ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಇಮೋಷ್ನಲಿ ನೀವು ವಿಡ್ರಾ ಮಾಡ್ಕೊಳ್ಳಿ ಇಂಥ ವ್ಯಕ್ತಿಯಿಂದ ಅಂತ, ನೀವು ಅವರಿಂದ ಸ್ವಲ್ಪ ದೂರ ಇರಿ ಅಂತಲೇ ಬರ್ತಾ ಇದೆ, ಸ್ಪೆಷಲಿ 5 days. ಇಲ್ಲ ಅಂದರೆ ನೀವು ಇನ್ನೂ ಡಿಪ್ರೆಷನ್ಗೆ ಹೋಗುವಂಥದ್ದು, ಸ್ಯಾಡ್ನೆಸ್ಗೆ ಹೋಗುವಂಥದ್ದು, ನೋವು ಅನುಭವಿಸುವಂಥದ್ದು, ನಿಮ್ಮನ್ನು ನೀವೇ ನೋಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಗೂ ಬರುವಂಥ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಾನು ಇವಾಗ ಲಾಸ್ಟ್ ವಾಂಡ್, ಅದು ರೋಸ್ ವಾಂಡ್ ನಾ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೋಸ್ ವಾಂಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ಏನು ಬರ್ತಾ ಇದೆ ದೈವದಿಂದ, ಏನಿದೆ ಮೆಸೇಜಸ್, ಮುಂಬರುವ ದಿನಗಳು ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ಈ ಒಂದು ವಿಡಿಯೋವಿನಲ್ಲಿ ಕ್ಲಾರಿಟಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಐ ಆಮ್ ಅ ಸೈಕಾಲಜಿಸ್ಟ್. ಪ್ರೊಫೆಷ್ನಲಿ ನಾನು ಸೈಕಾಲಜಿಸ್ಟ್ ಮತ್ತು ಸರ್ಟಿಫೈಡ್ ಟ್ಯಾರೋ ರೀಡರ್ ಆಗಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇದೊಂದು ಸ್ಪೆಷಲ್ ಮೆಸೇಜಸ್ ಬಂದಿದೆ ನಿಮಗೆ. ಇದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಏನದು ಅಂತ, ನನಗೂ ಗೊತ್ತಿಲ್ಲ ಅದೇನು ಮೆಸೇಜ್ ಇದೆ ಅಂತ. ಸೊ ನಿಮ್ಗೆ ಒಂದೊಂದಾಗಿ ಮೆಸೇಜಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಇದೆ. ಸೊ ಕಷ್ಟಗಳೇನಾದ್ರು ಇದೆ ಅಂದರೆ, ಏನಾದ್ರು ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ನ ಅನುಭವಿಸ್ತಿದ್ದಾರೆ ಅಂದರೆ ಅದು ನಿಧಾನವಾಗಿ ಬಗೆಹರಿಯುತ್ತೆ, ಹಾಗೂ ನೀವು ಸಾಲ್ವ್ ಮಾಡ್ಕೊಳ್ಳೋಕ್ಕಾಗತ್ತೆ ನಿಮ್ಮ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ. ಬಿಕಾಸ್ ಯಾವಾಗ ಬ್ಲೆಸ್ಸಿಂಗ್ಸ್ ಇರುತ್ತೆ, ಯಾವಾಗ ನಿಮಗೆ ಆ ಒಂದು ಎನರ್ಜಿ ಶಿಫ್ಟ್ ಪಾಸಿಟಿವ್ ಆಗಿ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ, ಆವಾಗ ಅದ್ಭುತಗಳೇ ನಡೆಯುತ್ತೆ ಅಂತ ಬರ್ತಾ ಇದೆ. ಶ್ಯಾಡೋ ಬರ್ತಿರೋದ್ರಿಂದ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಒಂದು ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ನ ನೀವು ನೋಡ್ತೀರಾ. ಹಾಗೂ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ತೀರಾ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ, ಹೀಗೆ ಎಲ್ಲ ಮಾಡಿಬಿಟ್ಟು ನೆಗೆಟಿವ್ ಆಗಿ ಒಂದು ಇಮೋಷನ್ನ ಹಾಕಿದ್ರೆ ಅದು ನಡೆಯುವ ಸಂಭವ ಇದೆ, ಅದು ಸಾಧ್ಯತೆ ಇದೆ ಅಂತ ಕೂಡ ಬರ್ತಾ ಇದೆ. ಸೊ ನಿಮ್ಮ ಯೋಚನೆ ಯಾವ ರೀತಿ ಇದೆ ಅದು ತುಂಬ ಮ್ಯಾಟರ್ ಆಗುತ್ತೆ. ಪಾಸಿಟಿವ್ ಆಗೇ ಇಟ್ಕೊಳ್ಳಿ ನಿಮ್ಮ ಥಾಟ್ಸ್ನ.
ನೀವು ಪಾಸಿಟಿವ್ ಆಗಿ ತಿಳ್ಕೊಂಡಷ್ಟು ಅದನ್ನ ಹೀಗೆ ಆಗುತ್ತೆ ಅನ್ನೋವಂಥ ಒಂದು ಭರವಸೆನ ಮೂಡಿಸ್ಕೊಂಡಷ್ಟು ಅದರಲ್ಲಿ ನೀವು ಬೆಸ್ಟ್ ರಿಸಲ್ಟ್ಸ್ನ ನೋಡ್ತೀರಾ ಅಂತ ಬರ್ತಾ ಇದೆ. ಲೈಟ್ ಬರ್ತಾ ಇರೋದ್ರಿಂದ ನಾನೇನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ, ಪಾಸಿಟಿವ್ ಶಿಫ್ಟೇ ಇದೆ. ಅಫ್ಕೋರ್ಸ್ ನೀವು ಒಂದು ಡಾರ್ಕ್ನೆಸ್ಸಲ್ಲಿದ್ದಿರಿ, ಹಿಂದೆ ನೋವನ್ನು ಅನುಭವಿಸಿದ್ದೀರಾ, ಆ ನೋವಿನಲ್ಲಿ ಒಂದು ಪರಿಹಾರ ಅಂದರೆ ಇವಾಗ ಹೌದು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರೊಬ್ಬರು ಅನ್ನುವಂಥ ಒಂದು ಸ್ಥಿತಿಗೆ ಬರ್ತೀರಾ. ನನ್ನ ನೋವಿಗೆ ಒಬ್ಬರು ಸ್ಪಂದಿಸ್ತಾ ಇದ್ದಾರೆ, ನಿಮಗೆ ನೋವು ಕೊಟ್ಟವರು, ನಿಮ್ಮನ್ನು ಬೇಜಾರು ಮಾಡಿದವರು ಅವರೇ ವಾಪಸ್ ಬರ್ತಾರೆ ನಿಮ್ಮ ಲೈಫಿಗೆ ಅಂತ ಕೂಡ ಬರ್ತಾ ಇದೆ ನಿಮಗೆ ಮೆಸೇಜ್. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನೀವು ಸ್ವಲ್ಪ ಬೆಟರ್ಮೆಂಟ್ನು ನೋಡ್ತೀರಾ. ನೀವು ಹೋಗ್ತಾ ಇರುವ ದಾರಿ ಇದೆಯಲ್ಲ ಅದು ಸರಿ ಇದೆ ಅಂತಲೇ ತೋರಿಸ್ತಾ ಇದೆ. ಸ್ಪೆಷಲಿ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಸರಿ ಇದೆ, ದಾರಿ ಮುಂದೆ ಹೋಗು ಅಂತ ನಿಮಗೊಂದು ಕನ್ಫರ್ಮೇಷನ್ ಬಂದಿದೆ. ಅದಾದ ನಂತರ ದ ಚಾರಿಯಟ್ ಬರ್ತಿರೋದ್ರಿಂದ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಿಲ್ಲ, ತುಂಬ ಸ್ಮೂತಾಗಿ ಹೋಗುತ್ತೆ ಮುಂಬರುವ ದಿನಗಳು. ಹಾಗೂ ನೀವು ಖುಷಿಯಾಗೂ ಇರ್ತೀರಾ ಮತ್ತು ಎನರ್ಜಿ ನಿಮಗೆ ಹೇಳೋದ್ನೆಲ್ಲ ಪೂರಕವಾಗಿ ಇರೋದ್ರಿಂದ ನೀವು ಅಂದ್ಕೊಂಡಿರೋದೆಲ್ಲ ಸುಲಭವಾಗೇ ಆಗುತ್ತೆ, ತುಂಬ ಕಷ್ಟಪಡೋದೇನೂ ಇಲ್ಲ. 2 of Wands ಬರ್ತಿರೋದ್ರಿಂದ ಯೋರ್ ಡಿಸಿಷನ್ ಡಿಸೈಡ್ ಯೋರ್ ಫ್ಯೂಚರ್ ಹಿಯರ್, ನಥಿಂಗ್ ಎಲ್ಸ್. ಸೊ ನೀವೇನು ಡಿಸಿಷನ್ ತೊಗೊಳ್ತೀರೋ ಅದು ನಿಮ್ಮ ಫ್ಯೂಚರ್ನೇ ತೋರಿಸುತ್ತೆ. ಸೊ ಹುಷಾರಾಗಿ ಡಿಸಿಷನ್ ತೊಗೋವಂಥ ಒಂದು ಗೈಡೆನ್ಸ್ ಬರ್ತಾ ಇದೆ ಓಕೆ ಯೂನಿವರ್ಸಿಂದ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ ಡಾರ್ಕ್ನೆಸ್ ಬರ್ತಾ ಇದೆ. ನಾನು ಆಗಲೇ ಹೇಳೋದ್ನಲ್ಲ, ನೀವು ಶ್ಯಾಡೋಯಿಂದ ಒಂದು ಲೈಟರ್ ಎನರ್ಜಿಗೆ ಹೋಗಿದ್ದೀರಾ. ಡಾರ್ಕ್ನೆಸ್ ಅನ್ನುವಂಥ ಒಂದು ನೋವೇನಿದೆ ಅನುಭವಿಸ ಆಗಿದೆ, ಇನ್ನೇನು ಉಳಿದಿಲ್ಲ. ನೀವು ಬೇಜಾರು ಮಾಡ್ಕೊಳ್ಳೋಕ್ಕೋ ಅಥವಾ ಇನ್ನೂ ಏನಾಗುತ್ತೋ ಅಂತ ಆತಂಕ ಪಡುವ ಅವಶ್ಯಕತೆಯೂ ಇಲ್ಲ ಅಂತ ಬರ್ತಾ ಇದೆ. ಹಾಗೂ ಇದು ರೋಸ್ ವಾಂಡ್ ಇದೆಯಲ್ಲ, ಇದು ಲವ್ನ ಒಂದು ಸಂಕೇತ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ. ಇದು ಕೂಡ ಏನನ್ನು ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ ಅಂದರೆ ಅಫ್ಕೋರ್ಸ್ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ತುಂಬ ಬಿರುಕು ಮೂಡಿದೆ, ಪ್ರಾಬ್ಲಮ್ಸ್ ಆಗಿದೆ, ಆ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಅದು ಕೂಡ ಸರಿ ಹೋಗಬೇಕು ಅಂತ ಒಂದು ಅಶ್ಯೂರೆನ್ಸ್ ಬರ್ತಾ ಇದೆ ನಿಮಗೆ. ಸ್ಯಾಕ್ರಿಫೈಸ್ ಬರ್ತಿರೋದ್ರಿಂದ ನೀವು ತುಂಬ ನಿಮ್ಮ ಲೈಫ್ನಲ್ಲಿ ಒಳ್ಳೆ ಕರ್ಮಗಳನ್ನ ಮಾಡಿದ್ದೀರಾ. ಸೊ ಒಳ್ಳೆ ಕರ್ಮಗಳು ನಾವು ಮಾಡಿದಾಗ ಒಳ್ಳೆಯದೇ ಆಗುತ್ತೆ, ಅದು ನಿಮಗೆ ಸಿಗೋದು ವಾಪಸ್ ಒಳ್ಳೆಯದೇ ಆಗಿರುತ್ತೆ. ನಾವು ಏನು ಕೊಡ್ತೀವಿ ಅದು ನಮಗೆ ಸಿಗುತ್ತೆ ಮುಂದೆ ಅಂತ ಅರ್ಥ. ನಾವು ಏನು ಒಬ್ಬರಿಗೆ ಕೆಟ್ಟದ್ದು ಮಾಡ್ತೀವಿ ಅದು ವಾಪಸ್ ನಮ್ಗೆ ಇವತ್ತಲ್ಲ ನಾಳೆ ಅದಕ್ಕೆ ಉತ್ತರ ಕೊಡಲೇಬೇಕು. ಸೊ ಹಾಗೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನೀವು ಒಳ್ಳೊಳ್ಳೆ ವಿಷಯಗಳಲ್ಲೇ ನೀವು ನಿಮ್ಮ ಎನರ್ಜಿನ ಹಾಕಿದ್ದೀರಾ. ಹಾಗೂ ನೀವು ಬೇರೆಯವ್ರಿಗೇನೋ ಕೆಡಕನ್ನು ನೀವು ಮಾಡಿಲ್ಲ. ನಿಮ್ಮ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಆಗಿರ್ಬೋದು, ಆದರೆ ಗೊತ್ತಿದ್ದು ಅಂತೂ ನೀವು ಏನೋ ಯಾರಿಗೂ ಹರ್ಟ್ ಮಾಡಿಲ್ಲ. ಸೊ ಒಳ್ಳೆ ಕರ್ಮದಿಂದ ಒಳ್ಳೆ ಫಲ ಅನುಭವಿಸ್ತೀರಾ ಅಂತ ಕೂಡ ನಿಮಗೆ ಬರ್ತಾ ಇದೆ ಮೆಸೇಜ್. ಸೇಕ್ರೆಡ್ ಟೆಂಪಲ್ ಬರ್ತಿರೋದ್ರಿಂದ 4 ದಿನದ ಒಳಗಡೆ ಎಸ್ಪೆಷಲಿ 4 days, ವಿತಿನ್ 4 days ಯಾವುದಾದ್ರೂ ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ. ಹತ್ತಿರ ಯಾವುದಾದ್ರೂ ಒಂದು ಒಳ್ಳೆಯ ಸ್ಪಿರಿಚುವಲ್ ಪ್ಲೇಸ್ ಇದೆ ಅಂದರೆ ಹೋಗಿ ಬನ್ನಿ. ನೀವು ಯಾವ ದೇವ್ರನ್ನ ನಂಬ್ತೀರಾ ದೇವಸ್ಥಾನಕ್ಕೆ ಹೋಗಿ, ಅಥವಾ ಮಸೀದಿಗೆ ಹೋಗ್ತೀರಾ, ಚರ್ಚಿಗೆ ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಸೇಕ್ರೆಡ್ ಟೆಂಪಲ್ ಅಂತಲೇ ಬರ್ತಿರೋದ್ರಿಂದ, ಬ್ಲೆಸ್ಸಿಂಗ್ಸ್ ಅಂತ ಬರ್ತಿರೋದ್ರಿಂದ, ಯೂನಿವರ್ಸ್ ಅಂತ ಬರ್ತಿರೋದ್ರಿಂದ ಅಫ್ಕೋರ್ಸ್ ನೀವು ಇದನ್ನೆಲ್ಲ ನಿಮ್ಮ ಲೈಫ್ನಲ್ಲಿ ಒಂದು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೋಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು, ನಾನು ಇನ್ನೂ ಹೈ ವೈಬ್ರೇಷನ್ಸಿಗೆ ಬರಬೇಕು, ನನ್ನ ಲೈಫ್ ಬರಬೇಕು ಅಂದರೆ ನೀವು ಖಂಡಿತವಾಗ್ಲೂ 4 days ಒಳಗಡೆ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಹೇಳೋದು ಅಟ್ಲೀಸ್ಟ್ ಹತ್ತಿರ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದರೆ ಆ ಒಂದು ಬ್ಲೆಸ್ಸಿಂಗ್ಸ್ನ ಪಡೆಯೋದ್ರಿಂದ ಕೂಡ ತುಂಬ ರಿಸಲ್ಟ್ಸು ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.